ಬಸವ ಕಲ್ಯಾಣ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಳ್ಳಲಾದ ತಾಲೂಕಾ ಅಧ್ಯಕ್ಷನಾಗಿದ್ದು ಒಂದು 2-3 ದಿವಸ ಹಿಂದುಗಡೆ RSS ಒಂದು ಪಥ ಸಂಚಾಲನೆಯಲ್ಲಿ ನಾವು ಬಸವ ಕಲ್ಯಾಣದ ನೌಕರರಾದ ಆನಂದ್ ಪಾಟೀಲ್ ಪಶು ವೈದ್ಯಾಧಿಕಾರಿಗಳು ಬಸವ ಕಲ್ಯಾಣ ಇವರು ಹಾಗೂ ನಮ್ಮ ಬಸವ ಕಲ್ಯಾಣ ತಾಲೂಕಿನ ನಿಲಂಬಿತ ಕಾಲೇಜಿನ ಪ್ರಿನ್ಸಿಪಲ್ ಆದ ಅಶೋಕ್ ರೆಡ್ಡಿ ಲಿಂಗವರೇ ಇವರು ಕೂಡ ಸರ್ಕಾರಿ ನೌಕರರಾಗಿ ಒಂದು RSS ಈ ಪಥ ಸಂಚಾಲನೆಯಲ್ಲಿ ಭಾಗಿಯಾಗಿ ಒಂದು ಈ ಸಂಘಕ್ಕೆ ಒಂದು ಪ್ರೋತ್ಸಾಹ ಕೆಲಸ ಮಾಡಿರುತ್ತಾರೆ. ಇವರು ಒಂದು ಸರ್ಕಾರದ ವೇತನ ಪಡೆದು ಒಂದು ಸಂಘಕ್ಕೆ ಸಪೋರ್ಟ್ ಮಾಡೋ ಕೆಲಸ ಮಾಡುತ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ಇವರಿಗೆ ಒಂದು ತಕ್ಕ ಶಿಕ್ಷೆ ಸಿಗಬೇಕು. ಇವರು ನೌಕರಿಂದ ವಜಾ ಮಾಡಿಸಬೇಕು ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು. ನಾವು ಈ ರೀತಿ ಈ ಇವರಿಗೆ ಕಠಿಣವಾದ ಒಂದು ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ನಾವು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ಒಂದು ರಾಜ್ಯದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಬಹಳ ದೊಡ್ಡ ಪ್ರಮಾಣದ ಏನಪ್ಪಾ ಅಂತಂದ್ರೆ ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ಹೇಳುತ್ತೇನೆ. ಅದೇ ರೀತಿಯಾಗಿ ಮೊನ್ನೆ ನಮ್ಮ ಬಸವ ಕಲ್ಯಾಣದಲ್ಲಿ ಮಾನ್ಯ ಶಾಸಕರು ಬೆಳೆಯ ಪರಿಹಾರದ ಬಗ್ಗೆ ಪ್ರತಿಭಟನೆ ಮಾಡಿರುತ್ತಾರೆ. ಈ ವಿಷಯದ ಬಗ್ಗೆ ಒಂದು ತಿಂಗಳ ಹಿಂದೆ CM ಅವರಿಗೆ ಜಿ ಸಿಂಗ್ ಅವರು ಒಂದು ಮನವಿ ಬರೆದಿದ್ದಾರೆ ಬೆಳೆ ಹಾನಿ ಬಗ್ಗೆ. ಅದೇ ರೀತಿಯಾಗಿ ಶಾಸಕ ಪ್ರತಿಭಟನೆ 4 ದಿನ ಮುಂಚೆ ನಮ್ಮ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಬೆಳೆ ಹಾನಿಯ ಪರಿಹಾರ ಧನ 3,000 ಕೋಟಿ ಬಿಡುಗಡೆ ಆಗಿರುವ ಬಗ್ಗೆ ಮೀಡಿಯಾದಲ್ಲಿ ಹೇಳಿರುತ್ತಾರೆ. ಆದರೂ ಕೂಡ ಇವರು ಒಂದು ನಮ್ಮ ಬಸವ ಕಲ್ಯಾಣದ ರೈತರಿಗೆ ತಗೊಂಡು ಒಂದು ಪ್ರತಿಭಟನೆಯನ್ನು ಮಾಡಿರುತ್ತಾರೆ. ಆ ಪ್ರತಿಭಟನೆಯಲ್ಲಿ ಚಪ್ಪ ಹೊಡ್ಕೊಳ್ಳುವುದು, ಆಮೇಲೆ ಏನು ಹುಚ್ಚುಸ್ತರ ಮಾಡೋ ಕೆಲಸ ಮಾಡಿರುತ್ತಾರೆ. ಇವರು ನಮ್ಮ ಬಸವ ಕಲ್ಯಾಣದಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಕೆಲಸ ಮಾಡಿದ ಇವರು ಬರೀ ಏನಂತ ಹಳ್ಳ ಹಾಕುವುದು, ಹಾವು ಹಿಡಿಯುವುದು, ಒಂದು ಜಾತಿ ಬಗ್ಗೆ ಜಗಳ ಹಚ್ಚುವುದು, ಒಂದು ಜಾತಿ ನಿಂದನೆ ಮಾಡುವುದು, ಮುಸ್ಲಿಂ ಎಂಬುದು, ಹಿಂದೂ ಎಂಬುದು, ಹಾಗೆ ಒಂದು ಯಾವುದೇ ಒಂದು ವಿಷಯ ಟೋಟಲ್ ಆಗಿ ಇವರು ನಮ್ಮ ಬಸವ ಕಲ್ಯಾಣದ ಶಾಸಕ ಬಂದಿರುವುದು, ಒಂದು ಗೋಹತ್ಯೆ ಬಗ್ಗೆ ಮಾತಾಡ್ತಾರ, ಮುಸ್ಲಿಮರ ಈ ರೀತಿ ಮಾತಾಡ್ತಾರ. ಒಟ್ಟಾರೆ ಬಸವ ಜಾತಿವಾದ ವ್ಯವಸ್ಥೆ ಈ ಬಸವಣ್ಣ ನಾಡಿನಲ್ಲಿ ಒಂದು ವ್ಯವಸ್ಥೆ ಮಾಡುತ್ತಿದ್ದಾರೆ. ಇವರಿಗೆ ಶಾಸಕರು ಬಸವ ಕಲ್ಯಾಣ ರೈತರಿಗೆ ಒಂದು ಯಾವ್ದಾದ್ರು ಒಂದು ಹೊಲಕ್ಕೆ ಹೋಗಿ ಭೇಟಿಯಾಗಿ ಒಂದು ಬೆಳೆಯನ್ನು ಹಾನಿಯ ಬಗ್ಗೆ ವೀಕ್ಷಣೆ ಮಾಡಿದ. ಆಮೇಲೆ ನಮ್ಮ ಬಿಹಾರ ಮತ್ತು ರಾಜಸ್ಥಾನದಲ್ಲಿ ಬೆಳೆ ಪ್ರವಾಹದಿಂದ ಅಲ್ಲಿ ಬೆಳೆ ಹಾನಿ ಆಗಿದ್ದಾರೆ. ಅಲ್ಲಿ ಏನಂತಂದ್ರ ಕೇಂದ್ರದಿಂದ NDRF ಮತ್ತು SDRF ನಿಂದ ಹಣಗಳನ್ನು ಬಿಡುಗಡೆ ಮಾಡಿ ಆ ರಾಜ್ಯಕ್ಕೆ ಒಂದು ಪರಿಹಾರ ಧನವನ್ನು ಕೊಟ್ಟು ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ನಮ್ಮ ಬಸವ ಕಲ್ಯಾಣದ ಶಾಸಕರು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದ ಇವರು ಸರ್ಕಾರ ಇದೆ. ಆ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರ NDRF ಮತ್ತು SDRF ಏನಪ್ಪಾ ಅಂದ್ರ ಒಂದು ಮನೆ ಪತ್ರ ಕೂಡ ಬರ್ತಿಲ್ಲ. ಆದ್ರೆ ರೈತರ ಮುಂದೆ ನಾವು ರೈತರದ ಅಭಿಮಾನ, ರೈತರ ಬಗ್ಗೆ ಕಾಳಜಿ ವಹಿಸುತ್ತೇನೆ, ನಾನು ರೈತರ ಬಗ್ಗೆ ಏನಂತಂದ್ರ ಒಂದು ಕಾಳಜಿ ವಹಿಸ್ಕೊಂಡು ಹೋಗ್ತೇನೆ ಅಂತಂದ್ರೆ ಒಂದು ರೈತರಿಗೆ ಹುಚ್ಚು ಮಾಡಿ ಏನಂತಂದ್ರ ಭಾಷಣ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಇವರು ಬಸವ ಕಲ್ಯಾಣದಲ್ಲಿ ಹೋದ ಇದರಲ್ಲಿ ಬಕ್ರೀದ್ನಲ್ಲಿ ಒಂದು ಗೋಹತ್ಯೆ ಮಾಡೋ ಬಗ್ಗೆ ಮಾತಾಡುತ್ತಾರೆ. ಆದ್ರೆ ನಮ್ಮ ವಿಶ್ವದಲ್ಲಿಯೇ ನಮ್ಮ ಭಾರತ ದೇಶವು 2ನೇ ಸ್ಥಾನದಲ್ಲಿದೆ. ಮಾಂಸ ಏನಂತಂದ್ರ ಮಾರಾಟ ಮಾಡುವ ಹಂತ ನಾವು ವಿಶ್ವಕ್ಕೆ ಕ್ಯಾರಿ ಮಾಡಿದ್ರೆ ನಮ್ಮ ನಮ್ಮ ದೇಶವು ಬೀಫ್ ಮಾರಾಟ ಮಾಡುವಲ್ಲಿ ವಿದೇಶಗಳಿಗೆ ಕಳಿಸುವಲ್ಲಿ ಏನಂತಂದ್ರ 3ನೇ ಸ್ಥಾನ ಇದೆ ಮತ್ತು ಅದಕ್ಕೆ GST 0 ಇದೆ. ಈ ರೀತಿಯಿಂದ ನಿಮ್ಮ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿದೆ. ಆದ್ರೆ ಏನಂತಂದ್ರ ಒಂದು ನಮ್ಮ ಬಸವ ಕಲ್ಯಾಣ ಗೋಹತ್ಯೆ ಬಗ್ಗೆ ಮಾತಾಡ್ತೀರ. ಇನ್ನೊಂದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ನೀವು ಇದು ಮಾಡಿ ಅದಕ್ಕೆ ಹುಚ್ಚಿಸ್ತಾರ ಬಸವ ಕಲ್ಯಾಣದ ಏನು ಹುಚ್ಚಿಸ್ತಾರ ಮಾತಾಡ್ತೀರ. ಅದೇ ಮತ್ತೆ ಏನಂತಂದ್ರ ಬಸವ ಕಲ್ಯಾಣದಲ್ಲಿ ಒಂದು ಮೊನ್ನೆ ಟಿಪ್ಪು ಸುಲ್ತಾನ್ ಚೌಕದ ಬಗ್ಗೆ ಏನಪ್ಪಾ ಅಂತಂದ್ರ ಒಂದು CMC ಅಲ್ಲಿ ಒಂದು ಗಲಾಟೆ ಆಗಿರ್ತದೆ. ಆ ಗಲಾಟೆ ಬಗ್ಗೆ ಏನಂತಂದ್ರ ಈ ನಮ್ಮ ಬಸವ ಕಲ್ಯಾಣದ ಬಿಜೆಪಿಯ ಒಂದು ಕಾರ್ಯಕರ್ತರಾಗಿದ್ದ ಕೃಷ್ಣ ಗೋಣಿ ಅವರು ಟಿಪ್ಪು ಸುಲ್ತಾನ ಚೌಕವನ್ನು ಏನಂತಂದ್ರ ಬಸವ ಕಲ್ಯಾಣದಲ್ಲಿ ಚೌಕ್ ಮಾಡುವುದಿಲ್ಲ ಅಂತ ಹೇಳಿ ಅವ್ರು ಏನಂತಂದ್ರ ಒಂದು ಮೀಡಿಯಾ ಮುಖಾಂತರ ಹೇಳಿರುತ್ತಾರೆ. ಆದ್ರೆ ಅವ್ರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಟಿಪ್ಪು ಸುಲ್ತಾನ್ ರಾಜ್ಯದಲ್ಲಿ ಅವರ ಒಂದು ಶಾಸನದಲ್ಲಿ ಟಿಪ್ಪು ಸುಲ್ತಾನ್ ಶಾಸನದಲ್ಲಿ ನಮ್ಮ ಭಾರತ ದೇಶದ ಮಹಿಳೆಯರಿಗೆ ಏನಂತಂದ್ರ ನಮ್ಮ ಏನು ಅಲ್ಪಸಂಖ್ಯಾತರು ಮತ್ತು ನಮ್ಮ SC ಗೆ ಸಂಬಂಧಪಡ್ತಾರ ಮಹಿಳೆಯರಿಗೆ ಅವರಿಗೆ ಎದೆ ಮುಚ್ಕೊಳ್ಳಕ್ಕೆ ಅವರಿಗೆ ಟ್ಯಾಕ್ಸ್ ಇತ್ತು. ಎದೆ ಮುಚ್ಕೋಬೇಕಾದ್ರೆ ಈ ವ್ಯವಸ್ಥೆ ಏನಂತಂದ್ರ ಮಹಿಳೆಯರಿಗೆ ಒಂದು ತನ್ನ ಅಂಗಾಂಗವನ್ನು ಮುಚ್ಚಿಕೊಳ್ಳುವ ವ್ಯವಸ್ಥೆ ಏನಂತಂದ್ರ ಅವ್ರಿಗೆ ಬಟ್ಟೆಯನ್ನು ಕೊಟ್ಟು ಮಾಡಿ ಒಂದು ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿರ್ತಾರೆ.
ಇದು ಏನಂದ್ರೆ ತಮಗೆ ತಿಳಿಬೇಕು ತಾವು ಏನಂದ್ರೆ ಒಂದು ಎಸ್ ಸಿ ಸಮುದಾಯಕ್ಕೆ ಸಂಬಂಧಪಡ್ತಿರೋ ತಾವು ಆ ಏನಂದ್ರೆ ಇಂಥ ವ್ಯವಸ್ಥೆ ಏನಂತ ಟಿಪ್ಪು ಸುಲ್ತಾನ್ ಮಾಡಿರ್ತಾರೆ. ನಮ್ಮ ಭಾರತ ದೇಶಕ್ಕೆ ಒಂದು ಮುಸ್ಲಿಂ ಜನಾಂಗದ ಬಹಳಷ್ಟು ಕುರಿಗೆ ಅದರ ಬಗ್ಗೆ ತಾವು ಏನಂತಂದ್ರ ಗಮನ ಹರಿಸಿ ಅದನ್ನ ಬಿಟ್ಟು ಏನಂತ ಅಂತಂದ್ರೆ ಇವರು ಒಂದು ಬುಕ್ ಬರೀತಾರೆ ಮೀರ್ ಹುಸೇನ್ ಅಲಿ ಖಾನ್ ಅವರು ಟಿಪ್ಪು ಸುಲ್ತಾನ್ ಅವರ ರಾಜಕೀಯ ಸಮಯದಲ್ಲಿ ಆ ಬುಕ್ಕಿನ ಹೆಸರು ಏನಂತಾರೆ ಹಿಸ್ಟ್ರಿ ಆಫ್ ಟಿಪ್ಪು ಸುಲ್ತಾನ್ ಬುಕ್ ಅಂತ ಇದೆ. ಅದನ್ನು ಹುಡುಕೊಳಿತಾವ ಅವ್ರು ಏನಂತಂದ್ರ ಒಂದು ನಮ್ಮ ಭಾರತ ದೇಶದ ಮಹಿಳೆಯರಿಗೆ ಮತ್ತು ಎಸ್.ಸಿ ಸಮಾಜದ ಮಹಿಳೆಯರಿಗೆ ಅಂತಂದ್ರ ಒಂದು ಎದೆ ಮುಚ್ಚಿಕೊಳ್ಳುವ ಒಂದು ವ್ಯವಸ್ಥೆ ಒಂದು ಬಟ್ಟೆ ವ್ಯವಸ್ಥೆ ಮಾಡಿರ್ತಾರೆ. ಇಷ್ಟು ಹೇಳಿ ನಾನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.